ಇನ್ನೇನ್ ದಸರಾ ಹಬ್ಬ ಹತ್ರ ಬರ್ತೈತೆ ಸರ್. ಅದಕ್ಕೆ ಆಫರ್ ಸರ್. ದಸರಾ ಹಬ್ಬ ಬರ್ಲಿ, ಹಬ್ಬ ಬರ್ದೇ ಇರ್ಲಿ, ಯಾವತ್ ಬಂದ್ರು ನಮ್ ನೆಕ್ಸಾ ಕಾರಲ್ಲಿ ಆಫರ್ ರೇಟ್ ಅಲ್ಲೇ ಕೊಡೋಣ ಸರ್ ಗಾಡಿ. 5 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡಿ 5 ಲಕ್ಷ ರೌಂಡ್ ಫಿಗರ್ ಮಾಡೋಣ. ಒಂದ್ 90% ಟೈರ್ ಇದೆ. ಓಕೆ, ಸಣ್ಣ ಪುಟ್ಟ ಕೆಲಸ ಆಗಿದೆ ಇದು. ಓಕೆ ಸರ್, ಇದು ಬಂದು 2,55,000 ರೂಪಾಯಿ ಮಾಡಿಬಿಡೋಣ. 2,55,000 ಸರ್. ಇದು ಬಂದು 18 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಆಟೋಮೆಟಿಕ್ ಅಂತ ಕೇಳ್ತಾರೆ ಸರ್. ಬರೀ ಒಂದ್ 3 ಲಕ್ಷಕ್ಕೆ ಮಾಡ್ಬಿಡೋಣ ಸರ್. ಬರೀ 3 ಲಕ್ಷ. ಬರೀ 3 ಲಕ್ಷಕ್ಕೆ 18 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಒಳ್ಳೆ ಪ್ರೈಸ್ ಸರ್. ಟಾಪ್ ಅಂಡ್ ಮಾಡಲ್ ಗಾಡಿ ಇದು. ಓಕೆ ಸರ್. ಒಂದ್ 2,40,000 ರೂಪಾಯಿ ಕೊಟ್ಬಿಡೋಣ. ಬರೀ 2,40,000. 2,40,000 ಬನ್ನಿ ಸರ್. ಇನ್ನ ಹೆಚ್ಚು ಕಡಿಮೆ ಮಾಡೋಣ. 2,30,000 ಕೊಡೋಣ ಬನ್ನಿ ಸರ್. ಓಕೆ ಸರ್. ಡೀಸೆಲ್ ವೇರಿಯಂಟ್. ಓಕೆ, ಆಲ್ಫಾ ಟಾಪ್ ಅಂಡ್ ಮಾಡಲು. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ. ಓಕೆ, 16 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 6,35,000 ಇದೆ ಕೋಟಿಂಗ್. ಓಕೆ, ಬರೀ 5,65,000 ರೂಪಾಯಿ ಕೊಡೋಣ. 5,65,000ಗೆ ನಿಮ್ಗೆ ಈ ಗಾಡಿ ಸಿಗ್ತೈತೆ. ಅದು ಸರ್ ಒಂದ್ 2,35,000 ಮಾಡೋಣ ಸರ್. ಬರೀ 2,35,000. ಇನ್ನ ಒಂದ್ 5,000 ಕಮ್ಮಿ ಮಾಡೋಣ ಸರ್. 2,30,000 ರೂಪಾಯಿ ಕೊಡೋಣ. ಒಂದ್ 5,25,000 ಮಾಡೋಣ. ಇನ್ನೂ ಸ್ವಲ್ಪ ಸರ್. ಬನ್ನಿ ಸರ್, 5 ಲಕ್ಷಕ್ಕೆ ಕೊಡೋಣ ಸರ್. 5 ಲಕ್ಷಕ್ಕೆ 5 ಲಕ್ಷಕ್ಕೆ ಕೊಡೋಣ ಬನ್ನಿ ಸರ್. ನೋಡ್ತಾ ಇರ್ಬೋದು, 5 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್. ಸ್ಪೋರ್ಟ್ಸ್ ವೇರಿಯಂಟ್ ರೌಂಡ್ ಫಿಗರ್ 5 ಲಕ್ಷ ತುಂಬಾ ಚೆನ್ನಾಗಿದೆ. 7 ಮಾಡಲು ಸೆಕೆಂಡ್ ಓನರ್ LXi. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋದು 84,000. ಗಾಡಿ ತುಂಬಾನೇ ಚೆನ್ನಾಗಿದೆ. ಓಕೆ, 20 ಮೈಲೇಜ್ ಬರುತ್ತೆ. ಹೌದು ಸರ್. ಇದು ಒಂದು 1,75,000 ರೂಪಾಯಿ ಆಗುತ್ತೆ ಸರ್. 1,75,000. ಇನ್ನ ಒಂದ್ 5,000 ಹೆಚ್ಚು ಕಡಿಮೆ ಮಾಡೋಣ. ಇನ್ನು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ ಮಾಡೋಣ ಸರ್. ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಬಂದು 1,75,000 ರೂಪಾಯಿಗೆ ಆಗುತ್ತೆ ಸರ್. ಸರ್ ಫ್ರೆಶ್ ಎಫ್ಸಿ ಮಾಡ್ಕೊಡ್ತೀವಿ. 1,75,000. 1,70,000. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ನೆಕ್ಸಾಸ್ ಹತ್ರ ಇದೀವಿ. ಸೊ ಈ ಲೊಕೇಶನ್ ಇಂದ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಅಂಡ್ ಸೊ ಇಲ್ಲೂ ಕೂಡ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಇದೆ. ಸೊ ಲೋ ಬಡ್ಜೆಟ್ ಕಾರ್ ಎಲ್ಲ ಸಿಗುತ್ತೆ. ಅಂಡ್ ಹತ್ತಿರ 70 to 80 ವೆಹಿಕಲ್ಸ್ ಕಂಪ್ಲೀಟ್ ಆಗಿಲ್ಲ ಗಾಡಿಗಳೆಲ್ಲ ಇದೆ. ಸೊ ಇವನ್ ನಿಮ್ಗೆ ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ ಆರಾಮಾಗಿ. ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಮೂರ್ತಿ ಸರ್ ರೆಡಿ ಆಗಿದ್ದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್. ಸೊ ಈ ಲೊಕೇಶನ್ ಅಲ್ಲಿ ಎಷ್ಟು ದಿವಸ ಆಯ್ತು ಓಪನ್ ಆಗಿ ಶೋರೂಮ್? ಸರ್, ಇದು ಬಂದು ಒಂದ್ 2 ತಿಂಗಳಾಯ್ತು. ಓಕೆ, 2 ತಿಂಗಳಾಯ್ತು. ಒಳ್ಳೊಳ್ಳೆ ಗಾಡಿಗಳು ಇದಾವೆ, ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಇದಾವೆ. ಓಕೆ, ಲೋ ಬಜೆಟ್ ಅಲ್ಲೂ ಸಿಗುತ್ತೆ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಇದು ಎಲ್ಲೋ ದುಡಿಯಾಂತ ಗಾಡಿನೂ ಸಿಗುತ್ತೆ. ಓಕೆ, ಇವನ್ ಎಲ್ಲ ಗಾಡಿಗಳು ಸಿಗುತ್ತೆ ಸರ್. ಖಂಡಿತ ಸಿಗುತ್ತೆ. ದುಡಿಯಾಂತ ಗಾಡಿಗಳು ಬೇಕಾದ್ರೆ ಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಆಗಿ ಸ್ವಲ್ಪ ಮುಂದೆ ಬಂದ್ರೆ ನಮ್ ನೆಕ್ಸ್ಟ್ ಕಾರ್ ಬೋರ್ಡ್ ಕಾಣಿಸುತ್ತೆ. ಇದೇ ನಮ್ ಶೋರೂಮ್. ಸೊ ಈಸಿ ಲೊಕೇಶನ್ ನಾಗರಬಾವಿ ನಮ್ಮೂರ್ ತಿಂಡಿ ಹೋಟ್ಲ್ ಹತ್ರ. ಸ್ವಲ್ಪ ಮುಂದಕ್ಕೆ ಬಂದ್ರೆ ನಿಮ್ಗೆ ಅಂಡರ್ ಪಾಸ್ ಬರುತ್ತೆ. ಸೊ ಅಂಡರ್ ಪಾಸ್ ಇಂದ ನಿಂತ್ಕೊಂಡ್ರೆ ಸಾಕು, ನಿಮ್ಗೆ ನೆಕ್ಸ್ಟ್ ಕಾಸ್ಟ್ ಬೋರ್ಡ್ ಕ್ಲೀನ್ ಆಗಿ ಸಿಕ್ಬಿಡುತ್ತೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಅಂಡ್ ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಪ್ರೈಸ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 70,000ದಿಂದ ಓಕೆ, ಒಂದು 21 ಲಕ್ಷದವರೆಗೂ ಇದಾವೆ ಗಾಡಿಗಳು. 70,000 ಇಂದ ನಿಮ್ಗೆ 21 ಲಕ್ಷ ಗಂಟ ನಿಮ್ಗೆ ಕಾರ್ ಎಲ್ಲ ಸಿಗುತ್ತೆ. ಅಂಡ್ ಸರ್, ಇವಾಗ 3 ಲಕ್ಷ 3.5 ಲಕ್ಷ ಒಳಗಡೆ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ. ಆ ರೇಂಜ್ ಇರೋರಿಗೆ ಟೋಟಲ್ ಎಷ್ಟು ಗಾಡಿ ಇದೆ ಸರ್? ಕೊಡೋಣ ಸರ್, ಒಂದು 15 ಗಾಡಿ ಕೊಡೋಣ. ಸೊ ಆ ರೇಂಜ್ ಅಲ್ಲಿ ಇರೋದು ಒಂದು 15 ಗಾಡಿ ಇದೆಯಾ? 15 ಗಾಡಿ ಕೊಡೋಣ ಸರ್. ಇವಾಗ ಲೋನ್ ಕೂಡ ಆಗುತ್ತಲ್ಲ ನಿಮ್ ಶೋರೂಮ್ ಅಲ್ಲಿ? ಪ್ರೊಫೈಲ್ ಚೆನ್ನಾಗಿದ್ರೆ 2012ರಿಂದ ಸ್ಟಾರ್ಟ್ ಆಗುತ್ತೆ ಲೋನ್. ಓಕೆ, ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡ್ಕೊಡೋಣ. ಓಕೆ ಸರ್. ಸಾಲಕ್ಕೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ನಮ್ಮ ಶೋರೂಮ್ ಬರ್ಬೇಕಂದ್ರೆ ಈ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅವ್ರನ್ನ ಕೇಳೋದು ಕೂಡ ಹೇಳ್ತಾರೆ. ನಮ್ಮೂರ ತಿಂಡಿ ಹೋಟ್ಲ್ ಯಾವ್ದು ಅಂತಂದ್ರೆ ಖಂಡಿತ ಯಾರು ಬೇಕಾದ್ರೂ ಹೇಳ್ತಾರೆ. ಅದ್ರ ಆಪೋಸಿಟ್ ಅಂಡರ್ ಪಾಸ್ ಆಗ್ತಿದಂಗೆನೆ ನಮ್ ಶೋರೂಮ್ ಸಿಗುತ್ತೆ. ಸೊ ನಮ್ಮೂರ್ ತಿಂಡಿಯಿಂದ ಜಸ್ಟ್ 200 ಮೀಟರ್ಸ್ ಇರುತ್ತೆ ಅಷ್ಟೇ, ಜಾಸ್ತಿನೂ ಇರಲ್ಲ. ವಾಕಬಲ್ ಡಿಸ್ಟೆನ್ಸ್ ನಮ್ಮೂರ್ ತಿಂಡಿಯಿಂದ. ಅಂಡ್ ಸೊ ನೋಡ್ತಾ ಇರ್ಬೋದು, ನಮ್ಮೂರ್ ತಿಂಡಿ ಹೋಟ್ಲು ನಿಮ್ಗೆ ಅಲ್ಲಿ ಬರುತ್ತೆ ಅಪೋಸಿಟ್. ಆ ಬ್ರಿಡ್ಜ್ ಕೆಳಗಡೆ ಹಿಂದ್ಗಡೆ ಬರುತ್ತೆ. ಸೊ ಅಲ್ಲಿಂದ ಹಿಂಗ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಅಂಡ್ ಇವತ್ತು ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಇದು ಮಾರುತಿ 800 ಸರ್. ಇದು ಸರ್ ಆಲ್ಟೋ 800. ಓಕೆ, 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಬಿಟ್ಟರೆ ಗಾಡಿ ತುಂಬಾ ಚೆನ್ನಾಗಿದೆ. ಈ ಬಜೆಟ್ ಅಲ್ಲಿ ಖಂಡಿತ ನಿಮ್ಗೆ ಇದು ಬೆಂಗಳೂರು ಸುತ್ತಮುತ್ತ ನಿಮ್ಗೆ ಏರಿಯಾ ಸಿಗಲ್ಲ. ಇವಾಗ ಈ ಗಾಡಿಗೆ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. VX AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಓಕೆ, ಇದು ಬಂದು 18 ಸಿಂಗಲ್ ಓನರ್ ಆಗಿರುತ್ತೆ. ಓಕೆ ಸರ್. ಇದು ಬಂದು ಒಂದು 2,65,000 ರೂಪಾಯಿ ಆಗುತ್ತೆ ಸರ್. ಬರೀ 2,65,000. 2 ಲಕ್ಷ. ಸರ್ ಪವರ್ ಸ್ಟೇರಿಂಗ್ AC ಬರುತ್ತಲ್ಲ? AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು, ಸೊ ನೋಡ್ತಾ ಇರ್ಬೋದು ಇದರಲ್ಲಿ ಲೆದರ್ ಇಂಟೀರಿಯರ್ಸ್ ಬರ್ತೈತೆ. ಅಂಡ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರ್ತೈತೆ ನಿಮ್ಗೆ. ಸಿಂಗಲ್ ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಪೋಸ್ಟರಿಂಗು, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸರ್, ಈ ವೆಹಿಕಲ್ ಎಷ್ಟು ರನ್ ಆಗಿದೆ?
ಸರ್ ಇದು ಬಂದು ಒಂದು 88 ಚೇಂಜ್ ರನ್ ಆಗಿದೆ. ಓಕೆ. ಗಾಡಿ ಚೆನ್ನಾಗಿ ಮಾಡಲ್ ಗಾಡಿ ಅಲ್ವಾ ಸರ್? ಹೌದು. ಮಾಡಲ್ ಗಾಡಿ ಆಗಿದೆ. ಒಂದು 90% ಟೈರ್ ಇದೆ. ಓಕೆ. ಸಣ್ಣ ಪುಟ್ಟ ಕೆಲಸ ಆಗಿದೆ ಇದು. ಓಕೆ. ಸರ್ ಇದು ಬಂದು 2,55,000 ರೂಪಾಯಿ ಮಾಡ್ಬಿಡೋಣ. 2,55,000 ಮಾಡ್ಬಿಡೋಣ. ಸೊ ನಿಮ್ಗೆ ಇನ್ನೂ ಒಂದು ರೆನಾಲ್ಟ್ ಕ್ವಿಡ್ ಇದೆ ಇಲ್ಲಿ ಸರ್. ರೆನಾಲ್ಟ್ ಕ್ವಿಡ್ ಬಂದು 18 ಮಾಡಲು ಸಿಂಗಲ್ ಓನರ್ ವಿತ್ CNG ಇದೆ. ಓಕೆ. ವಿತ್ CNG ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. CNG ಕೂಡ ಬರುತ್ತೆ. ಫುಲ್ ಟಾಪ್ ಎಂಡ್ ಗಾಡಿ. ಅದರಲ್ಲೂ ಕೂಡ ಲೇಡೀಸ್ ಓಡಿಸೋ ಅಂತರ್ಗೆ ಆಟೋಮೆಟಿಕ್ ಗಾಡಿ ಇದು. ಓಕೆ. RXT ವೇರಿಯಂಟ್ ಫುಲ್ ಟಾಪ್ ಎಂಡ್ ಗಾಡಿ. ಫುಲ್ ಟಾಪ್ ಎಂಡ್ ABS ಇದು ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಪೋಸ್ಟರಿಂಗ್, ಪವರ್ ವಿಂಡ್ ಎಲ್ಲ ಬರುತ್ತೆ. ಸರ್ ಇವಾಗ ಈ ಕ್ವಿಡ್ ಕ್ಲೈಂಬರ್ ಒಂದು ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ಇದು ಬಂದು 18 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಆಟೋಮೆಟಿಕ್ ಅಂತ ಕೇಳ್ತಾರೆ ಸರ್. ಬರೀ ಒಂದು 3 ಲಕ್ಷಕ್ಕೆ ಮಾಡ್ಬಿಡೋಣ ಸರ್. ಬರೀ 3 ಲಕ್ಷ. ಬರೀ 3 ಲಕ್ಷಕ್ಕೆ 18 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. ವೆಹಿಕಲ್ ನೋಡ್ತಾ ಇರೋದು ಗಾಡಿ ಎಲ್ಲ ಈ ತರ ಇದೆ. ಬನ್ನಿ ಸರ್, ಕಸ್ಟಮರ್ಗೆ ಇಷ್ಟ ಆಗಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿ ಅಂದ್ರೆ ಬೇಕಾದ್ರೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಇನ್ನೂ ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತೀನಿ. 295 ಮಾಡಿ ಬಂದ್ರೆ ಏನ್ ಸರ್? 295 ಮಾಡಿ. 2,95,000 ಗೆ ಫೈನಲ್. ಅಂಡ್ ಅದೇ ತರ ಹೋಂಡಾ ಹೇಳಿ ಸರ್. ಸರ್ ಇದು ಹೋಂಡಾ ಜಾಜ್. ಓಕೆ. 16 ಮಾಡಲು. ಓಕೆ. ಬರೀ 51,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೆಹಿಕಲ್ ಸರ್? ಪೆಟ್ರೋಲ್ ವೇರಿಯಂಟ್. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವುದೇ ಕೂಡ ಒಂದು ರಿಪ್ಲೇಸ್ಮೆಂಟ್ ಇರೋದಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಓಕೆ. ಸರ್ ಇವಾಗ ಈ ಜಾಜ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 3rd ಓನರ್ ಆಗಿದೆ. ಗಾಡಿ ಚೆನ್ನಾಗಿದೆ ಸರ್. ಒಂದು 3,90,000 ರೂಪಾಯಿ ಕೊಟ್ಬಿಡೋಣ. ಸರ್ 3,90,000 ಕೊಡೋಣ. 3,90,000 ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನ. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಇನ್ನು ಒಳಗಡೆ ಕೂಡ ಎಷ್ಟೊಂದು ಪ್ರೀಮಿಯಂ ಕಾರ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಬೊಲೆನೋ ನೋಡ್ಕೊಡ್ತೀವಿ, ಬೊಲೆನೋ ಇದೆ, i20, ಪೋಲೋ ಅಂಡ್ ಈ ತರ ಇಕ್ಯೋಸ್, ಸಾರಿ ಆಲ್ಟಿಸ್. ಸರಿ ಸರ್ ಕ್ವಿಡ್ ಆಟೋಮೆಟಿಕ್ ನೋಡಿದ್ರೆ ಕೊರೋಲಾ ಆಲ್ಟಿಸ್ ಅಲ್ಲಿ ಕೂಡ ಒಂದು ಆಟೋಮೆಟಿಕ್ ಇದೆ ನೋಡಿ. ಓಕೆ. ಮಾಡ್ಲು ಸರ್? ಮಾಡ್ಲು ಬಂದು 2009 ಮಾಡ್ಲು. ಫ್ರೆಶ್ FT 29 ವರೆಗೂ FT ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಡನ್ ಗಾಡಿ ಆಟೋಮೆಟಿಕ್ ಗಾಡಿ ಇದೆಯಾ ಅಂತ ಕಸ್ಟಮರ್ ಕೇಳ್ತಾ ಇರ್ತಾರೆ. ಖಂಡಿತ ನೋಡಿ ನಮ್ಮಲ್ಲಿ ಸಿಗುತ್ತೆ, ಬರ್ಬೋದು ಸರ್. ಸರ್ ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಳ್ಳೆ ಪ್ರೈಸ್ ಸರ್. ಟಾಪ್ ಅಂಡ್ ಮಾಡಲ್ ಗಾಡಿ ಇದು. ಓಕೆ ಸರ್. ಒಂದು 2,40,000 ರೂಪಾಯಿ ಕೊಟ್ಬಿಡಿ ಸರ್. ಬರೀ 2,40,000. 2,40,000 ಬನ್ನಿ ಸರ್. ಇನ್ನ ಹೆಚ್ಚು ಕಡಿಮೆ ಮಾಡೋಣ. ಹೆಚ್ಚು ಕಡಿಮೆ ಆಗುತ್ತೆ. 2,30,000 ಕೊಡೋಣ ಬನ್ನಿ ಸರ್. ಓಕೆ ಸರ್. ಅದೇ ತರ ನೋಡ್ತಾ ಇರ್ಬೋದು, ಪ್ರೀಮಿಯಂ ವೆಹಿಕಲ್ ಎಲ್ಲ ಇದೆ, ಸೀದಾ ಉದ್ದಕ್ಕೆಲ್ಲ ನಿಂತ್ಕೊಂಡಿದೆ. ಅಂಡ್ ಬೆಲೆನೋ ಅದು ಕೂಡ ಡೀಸೆಲ್ ಫುಲ್ ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರ್ ಗಾಡಿ ಇದು ಆಲ್ಮೋಸ್ಟ್. ಹೇಳಿ ಸರ್. ಸರ್ ಇದು ಬಂದು ಬೊಲೆನೋ ಡೀಸೆಲ್ ವೇರಿಯಂಟ್. ಆಲ್ಫಾ ಟಾಪ್ ಅಂಡ್ ಮಾಡಲು. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ. ಓಕೆ. 16 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 6,35,000 ಇದೆ ಕೋಟಿಂಗ್. ಓಕೆ. ಒಂದು ಏನಾರ ಕಡಿಮೆ ಆಗುತ್ತಾ ಇನ್ನು? ಸರ್ ಒಂದು 6,15,000 ರೂಪಾಯಿ ಕೊಟ್ಬಿಡೋಣ. 6,15,000 ಫೈನಲ್. 6,15,000 ಡೀಸೆಲ್ ಗಾಡಿ. ಡೀಸೆಲ್ ವೆಹಿಕಲ್ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಫುಲ್ ಅಲೈವಿಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಗಾಡಿ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಗಾಡಿ. ಸೊ ಒಳಗಡೆ ಕೂಡ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಫುಲ್ ನಿಮಗೆ ಡಿಫಾಗರ್ ಕೂಡ ಬರುತ್ತೆ. ಎಲ್ಲ ಫುಲ್ ಟಾಪ್ ಎಂಡ್ ಗಾಡಿ. ವೆಹಿಕಲ್ ಸ್ಪೇಸಿಯಸ್ ಆಗಿರುವಂತ ಒಂದು ಲಕ್ಸುರಿ ಹ್ಯಾಚ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಅಂಡ್ ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಇದು? ಸರ್ ಇದು ಬಂದು 1 ಲಕ್ಷ ಚೇಂಜ್ ಓಡಿದೆ ಸರ್. ಸರ್ ಏನ್ ಹೇಳಿದ್ದು ಪ್ರೈಸ್? ಸರ್ ಬರೀ 6,15,000 ರೂಪಾಯಿ ಕೊಡೋಣ. ಓಕೆ ಸರ್. ಅದೇ ತರ ಇಲ್ಲೊಂದು ಇನ್ನೂ ಒಂದು ಲಕ್ಸುರಿ ಸೆಡಾನ್ ಇದೆ, ಸೇಮ್ ಬ್ರ್ಯಾಂಡ್. ಹೇಳಿ ಸರ್. ಸರ್ ಇದು ಬಂದು ಸಿಯಾಜ್. ಓಕೆ. ಡೆಲ್ಟಾ ವೇರಿಯಂಟ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಒಂದು 88 ಚೇಂಜ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ನೋಡ್ತಾ ಇದ್ದೀರಾ, ಇಲ್ಲಿರೋ ಗಾಡಿ ಒಳಗಡೆ ಇರೋ ಆಲ್ಮೋಸ್ಟ್ 99% ಗಾಡಿ ತಗೊಂಡು ಏನು ಮಾಡ್ತಂತ ಕೆಲಸ ಇರಲ್ಲ. ನಿಮ್ಮ ಮನಸ್ಸು ಸಮಾಧಾನಕ್ಕೆ ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೋಬೇಕಾಗುತ್ತೆ. ಹೌದು. 17 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಓಕೆ. ಬರೀ 5,65,000 ರೂಪಾಯಿ ಕೊಡೋಣ. 5,65,000 ಗೆ ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ. ಅದು ಕೂಡ ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್. ಸರ್ ಇಲ್ಲೊಂದು ಬೊಲೆನೋ ಸಡನ್ ಗಾಡಿ ನೋಡಿದ್ರಿ, ಇಲ್ಲೊಂದು ಸಿಯಾಜ್ ನೋಡ್ತಾ ಇದ್ದೀರಾ. ತಿರುಗಿ ನೆಕ್ಸ್ಟ್ ಬಂದು SX4 ಇದೆ ನೋಡಿ. SX4 ಇದೆ. 3 ಗಾಡಿನೂ ಸಡನ್ ಗಾಡಿ, 3 ಚೆನ್ನಾಗಿರೋ ಗಾಡಿ. ಹೌದೌದು ಸರ್. ಇದು ಯಾವ್ದು ಮಾಡಿದ್ದು? ಇದು 17 ಮಾಡಲು ಸರ್. ಓಕೆ. 17 ಮಾಡಲು ಸೆಕೆಂಡ್ ಓನರ್, ಡೆಲ್ಟಾ ವೇರಿಯಂಟ್. ಓಕೆ. ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು 5,65,000 ರೂಪಾಯಿ ಕೊಡೋಣ ಸರ್. 5,65,000 ಗೆ ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ. 0053 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಅಂಡ್ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ಸೊ ನಿಮ್ಗೆ ಪವರ್ ಸ್ಟೇರಿಂಗ್, AC, ಲೆದರ್ ಇಂಟೀರಿಯರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ರಿಪ್ಲೇಸ್ಮೆಂಟ್ ಇಲ್ಲ. ಏರ್ ಬ್ಯಾಗ್, ABS, ಕಂಪನಿ ಫಿಟೆಡ್ ABS ಏರ್ ಬ್ಯಾಗ್ ಬರಲ್ಲ ಸರ್. ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು, ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ಐತೆ.
ಸೊ ಏರ್ ಬ್ಯಾಗ್ ಇದೆ ಗಾಡಿಯಲ್ಲಿ. ಅಂಡ್ ನಿಮ್ಗೆ ರೇರ್ AC ಕೂಡ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸರ್ ಇದು ಸಿಯಾಜ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಒಂದು 16 ಮೈಲೇಜ್ ಬರುತ್ತೆ. 16 ಮೈಲೇಜ್ ಬರುತ್ತೆ. ಮಾರುತಿ ಕಂಪ್ನಿಲಿ ಮೈಲೇಜ್ ಅಂತ ಯಾವ್ದು ಕಮ್ಮಿ ಇಲ್ಲ ಸರ್. 16 ರಿಂದ 18 ಮೈಲೇಜ್ ಬರುತ್ತೆ. ಸರ್ ಏನ್ ಹೇಳಿದ್ದು 6 ಲಕ್ಷ ಸರ್? 5,65,000 ಸರ್. 6,65,000 ಬೇಡ ನಮ್ಗೆ. 5,65,000 5,65,000 ಫೈನಲ್. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಸಡನ್ ವೆಹಿಕಲ್ ಇದೆ. ಹೇಳಿ ಸರ್, ಇದು ಡೀಸೆಲ್ ಪೆಟ್ರೋಲ್? ಸರ್ ಇದು ಬಂದು ಪೆಟ್ರೋಲ್ SX4 VXI. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. 11 ಮಾಡಲು ಸೆಕೆಂಡ್ ಓನರ್ ಗಾಡಿ. ಯಾವ್ದೇ ರೀತಿ ಯಾವ್ದು ರೀಪ್ಲೇಸ್ಮೆಂಟ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಕಾಣಿಸದೇ ಇಲ್ಲ. ಅದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ದೊಡ್ಡ ಸೆಡನ್ ಅಂತಾನೆ ಹೇಳ್ಬೋದು. ತುಂಬಾನೇ ಸ್ಪೇಷಿಯಸ್ ಆಗಿರುತ್ತೆ. ಲೆಗ್ ರೂಮ್, ಹೆಡ್ ರೂಮ್ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ಜಾಸ್ತಿ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಅಂಡ್ ಈ ಕಾರಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಒಂದು 2,35,000 ಮಾಡೋಣ ಸರ್. ಬರೀ 2,35,000. ಇನ್ನೂ ಒಂದು 5,000 ಕಮ್ಮಿ ಮಾಡೋಣ ಸರ್. 2,30,000 ರೂಪಾಯಿ ಕೊಡೋಣ. ಓಕೆ ಸರ್. ಇನ್ನು ಸ್ವಲ್ಪ ಆ ಕಡೆ ಮಾಡಿ ಕೊಡ್ತಿದ್ದಾರೆ ನೋಡ್ತಾ ಇರ್ಬೋದು. 2,30,000? 2,30,000 ರೂಪಾಯಿ ಕೊಡೋಣ. ಓಕೆ. ಸೊ ನೋಡ್ತಾ ಇರ್ಬೋದು ಈ ಗಾಡಿ ಕೂಡ ಎಲ್ಲೂ ಒಂದು ಸ್ಕ್ರಾಚ್ ಪೇಂಟು ಇಲ್ಲ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಬಂದು ಬಜಾರ್ ಪ್ರೈಸ್ ಬಂದು 2,60,000 ಹೇಳ್ತಾರೆ. ಹೌದೌದು. ಸೊ ನಿಮ್ಗೆ ಇಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಮ್ದು ಹೋಲ್ಸೇಲ್ ಸರ್. ಕಸ್ಟಮರ್ಗೂ ಒಂದೇ ರೇಟು, ಡೀಲರ್ಗೂ ಒಂದೇ ಪ್ರೈಸ್. ಇವನ್ ಇವ್ರ ಹತ್ರ ಕೂಡ ಡೀಲರ್ಸ್ ಬಂದ್ಬಿಟ್ಟು 5-6 ಗಾಡಿಗಳು ತಗೊಂಡೋಗಿ ಸೇಲ್ ಮಾಡ್ಕೊತಾ ಇರ್ತಾರೆ. ಸೇಮ್ ಅದೇ ತರ ಜಾಗ. I20 ಡೀಸೆಲ್ ಪೆಟ್ರೋಲ್? ಸರ್ ಇದು ಬಂದು ಪೆಟ್ರೋಲ್. ಸ್ಪೋರ್ಟ್ಸ್ ವೇರಿಯಂಟ್. 16 ಮಾಡಲು ಸೆಕೆಂಡ್ ಓನರ್ ಗಾಡಿ. 1,05,000 ಓಡಿದೆ. ಜಿನಿಯನ್ ಮೀಟರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವುದೇ ಒಂದು ರೀತಿ ಒಂದು ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿಗೆ ಒಂದು 5,25,000 ಮಾಡೋಣ. ಇನ್ನೂ ಸ್ವಲ್ಪ ಸರ್ ಬನ್ನಿ ಸರ್. 5 ಲಕ್ಷ ಕೊಡೋಣ ಸರ್. 5 ಲಕ್ಷಕ್ಕೆ ಕೊಡೋಣ ಬನ್ನಿ ಸರ್. ನೋಡ್ತಾ ಇರ್ಬೋದು 5 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್. ಸ್ಪೋರ್ಟ್ಸ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ. ಸೊ ಇನ್ನೇನ್ ದಸರಾ ಹಬ್ಬ ಹತ್ರ ಬರ್ತೈತೆ ಸರ್. ಅದಕ್ಕೆ ಆಫರ್ ಸರ್. ದಸರಾ ಹಬ್ಬ ಬರ್ಲಿ, ಹಬ್ಬ ಬರ್ದೇ ಇರ್ಲಿ, ಯಾವತ್ ಬಂದ್ರು ನಮ್ ನೆಕ್ಸಾ ಕಾರಲ್ಲಿ ಆಫರ್ ರೇಟ್ ಅಲ್ಲೇ ಕೊಡೋಣ ಸರ್ ಗಾಡಿ. 5 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡಿ I20. ಸೊ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ I20 ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ ಇದು ಬಂದು 16 ಬರುತ್ತೆ. 16 ಬರುತ್ತೆ. 16 ಮೈಲೇಜ್ ಬರುತ್ತೆ. ಓಕೆ. ಅದೇ ತರ ಇಲ್ಲೊಂದು ಪೋಲೋ ಇದೆ GT. ಸರ್ ಇದು ಬಂದು ಹೈಲೈನ್ ಟಾಪ್ ಅಂಡ್ ಮಾಡಲು GT. ಓಕೆ. ಪೆಟ್ರೋಲ್ ವೇರಿಯಂಟ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಮಾಡಲು ಬಂದು 2015 ಮಾಡಲು. ಸೆಕೆಂಡ್ ಓನರ್. 84,000 ಓಡಿದೆ. ಜಿನಿಯನ್ ಮೀಟರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವುದೇ ಒಂದು ರೀಪ್ಲೇಸ್ಮೆಂಟ್ ಕೂಡ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಇದು ಬಂದು ಫೈನಲ್ ಬಂದು 4,95,000 ರೂಪಾಯಿಗೆ ಆಗುತ್ತೆ ಸರ್. 4,95,000 ಪೆಟ್ರೋಲ್ ವೆಹಿಕಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್. ನೋಡ್ತಾ ಇರ್ಬೋದು 4,95,000 ಪೋಲೋ GT ಸರ್. ಇದು ನೋಡ್ತಾ ಇರ್ಬೋದು ಪೋಲೋ GT ಬ್ರ್ಯಾಂಡಿಂಗ್ ಅಂತ ಐತೆ. ಅಂಡ್ ಒಂದು ಲೋನ್ ಕೂಡ ಆಗುತ್ತೆ ಈ ವೆಹಿಕಲ್ಗೆ. ಖಂಡಿತ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡೋಣ. ಸೊ ನೋಡ್ತಾ ಇರ್ಬೋದು ಇವನ್ ಲೋನ್ ಕೂಡ ಮಾಡ್ಕೊಡ್ತಾರೆ ಇಲ್ಲಿ. ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ಎಲ್ಲಾ ಗಾಡಿಗಳಿಗೂ ಲೋನ್ ಸರ್. ಆಲ್ಮೋಸ್ಟ್ ಎಲ್ಲಾ ಗಾಡಿಗೂ ಲೋನ್ ಸಿಗತ್ತೆ. ಓಕೆ. ಸೊ ಎಲ್ಲ ಮಾಡ್ಲ್ ಗಾಡಿನೇ ಇರೋದು. ಎಲ್ಲ ಕ್ವಾಲಿಟಿ ಗಾಡಿನೇ ಸರ್ ಇರೋದು. ಹೌದೌದು. ಆಲ್ ಟೈಮ್ ಫೇವರೇಟ್ ಕಾರ್ ಸ್ವಿಫ್ಟ್ ಇದೆ ಹೇಳಿ ಸರ್. ಸರ್ ಇದು ಬಂದು 2020 ಮಾಡಲು. ಓಕೆ. 20 ಮಾಡಲು ಸಿಂಗಲ್ ಓನರ್. VXI ಆಪ್ಷನಲ್. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಇವಾಗ ಈ ಸ್ವಿಫ್ಟ್ಗೆ 2020 ಮಾಡಲ್ ಸ್ವಿಫ್ಟ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಒಂದು 6,25,000 ಮಾಡೋಣ. 6,25,000. ಅಂಡ್ ಅದೇ ತರ ಒಂದು ಕ್ವಿಡ್ ಇದೆ. ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಇದು. ಓಕೆ. ಗಾಡಿ ಗುಡ್ ಕಂಡೀಷನ್ ಇದೆ. ನಾನು ಹೇಳಿಲ್ವಾ ತಗೊಂಡೋಗಿ ಒಂದು ಆಯಿಲ್ ಸರ್ವಿಸ್ ಒಂದು ಮಾಡ್ಸೋ ಕೆಲಸ ಇರುತ್ತೆ. ಓಕೆ. ಬರೀ 6 ಲಕ್ಷ ಕೊಡೋಣ. ಬರೀ 6 ಲಕ್ಷಕ್ಕೆ ಫೈನಲ್. ಬನ್ನಿ ಸರ್. ಇನ್ನೂ ನಮ್ಗೆ ಇಷ್ಟ ಆಗಿದೆ ಗಾಡಿ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿ. ಲೊಕೇಶನ್ ಗೆ ಬಂದ್ರೆ ಸಾಕು ನಿಮ್ಗೆ ಪಕ್ಕ ಈ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅದಕ್ಕಿಂತ ಇನ್ನೂ ಒಂದು ರೌಂಡ್ ಕಡಿಮೆ ಮಾಡಿ ಕೊಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ ಸರ್. ಇದು ಹೇಳಿ ಸರ್. ಕ್ವಿಡ್ ಹೇಳಿ ಸರ್. ಸರ್ ಇದು ಬಂದು RST AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ. 24 ಮೈಲೇಜ್ ಬರುವಂತ ಗಾಡಿ ಇದು. 16 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 63,000 ಓಡಿದೆ. ಇದು ಕೂಡ ಶೋರೂಮ್ ಟೆಸ್ಟ್ ಅಲ್ಲೇ ಇದೆ. ಓಕೆ. ಯಾವುದೇ ಒಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 2,65,000 ರೂಪಾಯಿ ಆಗುತ್ತೆ ಸರ್. ಬರೀ 2,65,000. 2,65,000ಗೆ ವಿತ್ ಇನ್ಶೂರೆನ್ಸ್ ಮಾಡಿಸ್ಕೊಡೋಣ. ಇನ್ಶೂರೆನ್ಸ್ ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಲೋನ್ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ಬಂಪರ್ ಆಫರ್. ಅಂಡ್ ಅದೇ ತರ ಇನ್ನೂ ಒಂದು ಕ್ವಿಕ್ ಕ್ಲೈಂಬರ್ ಇದೆ ನೋಡ್ತಾ ಇರ್ಬೋದು ಸರ್. ಕ್ಲೈಂಬರ್ ಬಂದು ಇದು 18 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 28,000. ಜಿನಿಯನ್ ಮೀಟರ್ ಇದೆ.
ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಟೋಮೆಟಿಕ್ ಆಟೋಮೆಟಿಕ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹೊಡಿರೋದು 28,000 ಅಂತಂದ್ರೆ ಶೋರೂಮ್ ಟೆಸ್ಟ್ ಅದೇ ಸರ್ ಗಾಡಿ. ಸರ್ ಇದು ಬಂದು ಒಂದು 3,90,000 ರೂಪಾಯಿಗೆ ಆಗುತ್ತೆ ಸರ್. 390 3,90,000 ಆಗುತ್ತೆ. ನೋಡ್ತಾ ಇರ್ಬೋದು 3,90,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನ. ಅಂಡ್ ಅದೇ ತರ ಎಸ್ಪ್ರೆಸ್ಸೋ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದೆ ನೋಡ್ತಾ ಇರ್ಬೋದು. ಇದು ಒಂಥರ ಮಿನಿ ಬ್ರಿಜಾ ತರಾನೇ ಕಾಣಿಸುತ್ತೆ. ಸೂಪರ್ ಆಗಿ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಒಳಗಡೆ ಲೆಗ್ ರೂಮ್, ಹೆಡ್ ರೂಮ್, ಸ್ವಲ್ಪ ಹೈಟ್ ಇರೋರ್ಗೂ ಸಕ್ಕದಾಗಿರುತ್ತೆ ಈ ವೆಹಿಕಲ್. ಲೇಡೀಸ್ ವರ್ಷವರೆಗೂ ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಯಾಕಂದ್ರೆ ಚಿಕ್ಕದಾಗಿ ಚೊಕ್ಕದಾಗಿದೆ ಗಾಡಿ. ಹೌದು, ತುಂಬಾ ಚೆನ್ನಾಗಿದೆ. 20 ಮಾಡಲು, ಓಡಿರೋದು 42,000. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 4,25,000 ರೂಪಾಯಿಗೆ ಆಗುತ್ತೆ ಸರ್. 4,25,000 ಅದು ಕೂಡ 20 ಮಾಡಲು ವಿತ್ ಲೋನ್ ಕೂಡ ಸಿಗುತ್ತೆ. ಬನ್ನಿ ಸರ್, ಕಸ್ಟಮರ್ ಮುಂದೆ ಬಂದು ಇದು ಗಾಡಿ ಇಷ್ಟ ಆಗಿದೆ, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿ ಅಂದ್ರೆ ಖಂಡಿತ ಮಾಡಿಸ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು, ದಸರಾ ಹಬ್ಬದ ಪ್ರಯುಕ್ತ ನಿಮ್ಗೆ ಒಳ್ಳೆ ಸೂಪರ್ ಪ್ರೈಸ್ ಗೆ ಸಿಗ್ತೈತೆ ಈ ವೆಹಿಕಲ್ ಎಕ್ಸ್ಪ್ರೆಸ್. ಅಂಡ್ ಇವನ್ ಲೋನ್ ಕೂಡ ಆಗುತ್ತೆ. ಮೇನ್ಲಿ ಇದು 2020 ಮಾಡಲು, ಟಚ್ ಸ್ಕ್ರೀನ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಅದೇ ತರ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಲೆಗ್ ರೂಮ್, ಹೆಡ್ ರೂಮ್ ಸೂಪರ್ ಆಗಿದೆ. ಅಂಡ್ ಅದೇ ತರ ಇಲ್ಲೊಂದು ಸೆಲೆರಿಯೋ VXi ಸರ್. ಸೆಲೆರಿಯೋ VXi ಬಂದಿದೆ ಆಟೋಮೆಟಿಕ್. ಓಕೆ. 17 ಮಾಡಲು, ಸಿಂಗಲ್ ಓನರ್ ಗಾಡಿ. 89 ಚೇಂಜ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಯಾಕಂದ್ರೆ ತುಂಬಾ ಜನ ಆಟೋಮೆಟಿಕ್ ಅಂತಾರೆ ನೋಡಿ. ಇವಾಗ ಪ್ರೆಸೆಂಟ್ ನಮ್ಮಲ್ಲಿ ಕ್ವಿಡ್ ಅಲ್ಲಿ 2 ಗಾಡಿ ಇದಾವೆ. ಸೆಲೆರಿಯೋ ಇದೆ, ಕೊರೋಲಾ ಆಲ್ಟಿಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ವೆಹಿಕಲ್ ಮಾತ್ರ 5 ಗಾಡಿ ಇದೆ. ಖಂಡಿತ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದಾವೆ. ಇದಕ್ಕೊಂದು ಒಳ್ಳೆ ಪ್ರೈಸ್ ಕೊಟ್ಟು ಸರ್ ಇದು ಬಂದು 3,95,000 ರೂಪಾಯಿ ಕೊಟ್ಬಿಡೋಣ. ಓಕೆ. 17 ಸಿಂಗಲ್ ಓನರ್ ಗಾಡಿ ಸರ್. ಓಕೆ. 17 ಸಿಂಗಲ್ ಓನರ್, 3,90,000 ಫೈನಲ್. 3,95,000 ಅದೇ ತರ i20 ಮ್ಯಾಗ್ನಾ CRDI ಡೀಸೆಲ್ ಇಂಜಿನ್ ಇದು ಬಂದ್ಬಿಟ್ಟು. ಅಂಡ್ ಹೇಳಿ ಸರ್, ಮಿಡಲ್ ವೇರಿಯಂಟ್ ಸರ್. ಇದು ಬಂದು 1213 ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ಗಾಡಿ. ತುಂಬಾ ಜನ i20 ಡೀಸೆಲ್ ಇದೆಯಾ ಅಂತ ಕೇಳ್ತಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಏನು ಮಾಡ್ಸೋ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದೊಂದು 3,25,000 ರೂಪಾಯಿ ಕೊಡೋಣ ಸರ್. ಬರೀ 3,25,000. 3,25,000ಕ್ಕೆ. ಓಕೆ. 3,15,000 ಮಾಡ್ಕೊಂಬಿಡಿ ಸರ್. 3,10,000 ಕೊಡೋಣ ಬನ್ನಿ ಸರ್. 3,10,000 ಫೈನಲ್ 3,10,000 ರೂಪಾಯಿ ಕೊಡೋಣ. ನೋಡ್ತಾ ಇರ್ಬೋದು. ಸೊ ಆಫರ್ ಅಂದ್ರೆ ನೆಕ್ಸ್ಟ್ ಕಾರ್ ಅಂದ್ರೆ ಆಫರ್ ನಿಮ್ಗೆ ಆತರ ಇರುತ್ತೆ. ನಿಮ್ಗೆ ಇದು ಕೂಡ ಡೀಸೆಲ್ ವೆಹಿಕಲ್, ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ. ಸೊ ಗಾಡಿ ಎಲ್ಲ ವೈಟ್ ಕಲರ್, ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ಅಂಡ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು ಒಂದು 89 ಚೇಂಜ್ ಓಡಿದೆ. ಓಕೆ. ಇನ್ನೊಂದು ಸರ್, ಕೆಲವೊಂದು ಪಾರ್ಕಿಂಗ್ ಶೇರಿಗೆ ಬಂದಿರೋದ್ರಿಂದ ಎಲ್ಲ ಒಂದು ಜಿನಿಯನ್ ಮೀಟರ್ ಅಂತ ನಾವ್ ಹೇಳಲ್ಲ. ಹೌದೌದು. ಕಸ್ಟಮರ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಶೋರೂಮ್ ಚೆಕ್ ಮಾಡ್ಕೋಬಹುದು. ಮೆಕ್ಯಾನಿಕ್ ಕರ್ಕೊಂಡು ಒಂದು ರೌಂಡ್ ಅಲ್ಲ 2 ರೌಂಡ್ ಚೆಕ್ ಮಾಡ್ಕೊಂಡು ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಬೇಕಾದ್ರೆ ಹೆಚ್ಚು ಕಡಿಮೆ, ಅದರಲ್ಲೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ. ಓಕೆ. ಅಂಡ್ i10 ಗ್ರ್ಯಾಂಡ್ 1.2 ಪೆಟ್ರೋಲ್ ಇಂಜಿನ್ ಇದು ಬಂದ್ಬಿಟ್ಟು ಹೇಳಿ ಸರ್. ಸರ್ i10 ಗ್ರ್ಯಾಂಡ್ ಬಂದು 14 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ. 72,000 ಓಡಿದೆ. ಜಿನಿಯನ್ ಮೀಟರ್. ಗಾಡಿ ತುಂಬಾ ಚೆನ್ನಾಗಿದೆ. ಪುಷ್ ಬಟನ್ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 425 ಕೋಟಿಂಗ್ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಒಂದು 4 ಲಕ್ಷಕ್ಕೆ ಮಾಡಿಕೊಡೋಣ ಸರ್. 4 ಲಕ್ಷಕ್ಕೆ ಮಾಡಿಕೊಡೋಣ. ಓಕೆ. ಅದೇ ತರ ಇಲ್ಲೊಂದು i10 ಮ್ಯಾಗ್ನಾ ಇನ್ನೂ ಒಂದು ವೆಹಿಕಲ್ ಇದೆ ಹೇಳಿ ಸರ್. ಮ್ಯಾಗ್ನಾ ಸರ್ i10 ಬಂದು 2012 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ. ಸಿಂಗಲ್ ಓನರ್ ಗಾಡಿ ಕೂಡ. ಇದು ತುಂಬಾ ಚೆನ್ನಾಗಿದೆ. ಇದು ಕೂಡ ತಗೊಂಡು ಏನು ಮಾಡ್ತಾ ಅಂತ ಏನಿರಲ್ಲ. ಕ್ಯಾಶ್ ಕೊಡೋದು. CNG ಇದೆಯಾ ಸರ್? CNG ಪೆಟ್ರೋಲ್ ಇದು ಸರ್? ಪ್ಲಸ್ CNG 2 in 1. LPG. ಓಕೆ. LPG 2 in 1 ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಓಡಿಸಬಹುದು, ಡೀಸೆಲ್ ಬೇಕಾದ್ರೆ ಡೀಸೆಲ್, ಇದು LPG ಓಡಿಸಬಹುದು. JK ಟೈರ್ಸ್ ಎಲ್ಲ ಇದೆ ಸರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಗುಡ್ ಕಂಡೀಷನ್ ಗಾಡಿ ಸರ್ ಇದು. ಸರ್ ಇದು ಬಂದು ಒಂದು 2,60,000 ಮಾಡೋಣ. 2,60,000. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಓಕೆ. ಸೊ ಇನ್ನೊಂದು ಸೆಲೆರಿಯೋ ಇದೆ ಹೇಳಿ ಸರ್. ಸರ್ ಈ ಸೆಲೆರಿಯೋ ಬಂದು 2020 ಮಾಡಲು VXi. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 20 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ. ಸರ್ ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು, ಆ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಹೇಳಿ ಸರ್ ಒಂದು ಒಳ್ಳೆ ಪ್ರೈಸ್. 4,05,000 ರೂಪಾಯಿ ಕೊಟ್ಬಿಡೋಣ ಸರ್. 17 ಮಾಡಲು, 20 ಮಾಡಲು, 4,05,000 ರೂಪಾಯಿಗೆ. ಓಕೆ. ಖಂಡಿತ ಕೊಟ್ಬಿಡ್ತೀನಿ ಬನ್ನಿ ಸರ್. ನೋಡ್ತಾ ಇರೋದು 2020 ಕೊಡೋಣ. ಹೌದೌದು. ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ 2020 ಮಾಡಲು 95% ಲೋನ್ ಆಗುತ್ತೆ. 4,05,000ಗೆ ನಿಮ್ಗೆ ಬಜಾರ್ ಪೂರ್ತಿ ಹುಡುಕಿದ್ರು ಸಿಗಲ್ಲ ಈ ಪ್ರೈಸ್ ಅಲ್ಲಿ. ಅಂಡ್ ಅದೇ ತರ ಇಲ್ಲಿ ಆಲ್ಟೋ ಎಲೆಕ್ಸಾ ಇದೆ. ಕ್ಯೂಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಗಾಡಿ ಮಾತ್ರ ಸೂಪರ್ ಆಗಿದೆ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಮೈಲೇಜ್ ಪರ್ಪಸ್, ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಜಾಸ್ತಿ ಬೇಕು ಕೊಟ್ಟಾಗ ಅಂತ ಏನಾರ ಪ್ಲಾನ್ ಇದ್ರೆ ಈ ಕಾರ್ ತಗೋಬಹುದು.
ಹೇಳಿ ಸರ್. ಸರ್ 7 ಮಾಡಲು ಸೆಕೆಂಡ್ ಓನರ್ LXi. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ಓಡಿರೋದು 84,000. ಗಾಡಿ ತುಂಬಾನೇ ಚೆನ್ನಾಗಿದೆ. ಓಕೆ. 20 ಮೈಲೇಜ್ ಬರುತ್ತೆ. ಹೌದು ಸರ್ ಇದು ಒಂದು 1,75,000 ರೂಪಾಯಿ ಆಗುತ್ತೆ ಸರ್. 1,75,000. ಇನ್ನ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಇನ್ನು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ ಮಾಡೋಣ ಸರ್. ಅಂಡ್ ಅದೇ ತರ ಇಲ್ಲೊಂದು i20 ಇದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ i20, ಅದು ಕೂಡ ರೆಡ್ ಕಲರ್, ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ಯಾವ ಸರ್ ಮಾಡ್ಲಿ ಇದು? ಸರ್ ಇದು ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಇದು ನೋಡಿದ್ರೆ 20 ಮಾಡಲ್ ತರ ಕಾಣಿಸುತ್ತೆ. ಹೌದು. ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ, ಓಡಿರೋದು 47,000 ಓಡಿದೆ ಸರ್. ಇವಾಗ ಈ ವೆಹಿಕಲ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಕೆ ಓಕೆ. ಗುಡ್ ಕಂಡೀಷನ್ ಆಗೈತೆ. ಇದು ಬಂದು ಒಂದು 5,45,000 ರೂಪಾಯಿ ಕೊಡೋಣ. 5,45,000 ನೋಡ್ತಾ ಇರ್ಬೋದು. 5,45,000. ಇದರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಬರ್ತೈತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಫ್ಯಾಬ್ರಿಕ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ. ಅಂಡ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ವಾ ಸರ್? ಸರ್ ಪೆಟ್ರೋಲ್. ಸರ್ ಎಷ್ಟು ರನ್ ಆಗಿದೆ ಈ ವೆಹಿಕಲ್? ಸರ್ ಇದು ಬಂದು ಬರೀ 47,000 ಓಡಿದೆ. 5,45,000. 5,25,000 ರೂಪಾಯಿ ಕೊಟ್ಟು 5,25,000 ನೋಡ್ತಾ ಇರ್ಬೋದು. ಫೈನಲ್ ರೇಟ್ ಸರ್. ಫೈನಲ್ ರೇಟ್ ಬರೀ 1,00,000 ಡೌನ್ ಪೇಮೆಂಟ್ ಕೊಟ್ಬಿಟ್ರೆ ಸಾಕು, i20 ತಗೊಂಡು ಹೋಗ್ಬಿಡ್ಬೋದು. ಸೊ ವ್ಯಾಗನರ್ ಹುಡ್ಕೋರ್ಗೆ ಅಲ್ಲೊಂದು ಆಪ್ಷನ್ ಇದೆ, ವ್ಯಾಗನರ್. ಯಾವ ಸರ್ ಮಾಡ್ಲದು ವ್ಯಾಗನರ್? ಸರ್ ಇದು ಬಂದು 2009 ಮಾಡಲು. ಓಕೆ. ವಿತ್ LPG ಇದೆ, ಡಿಯೋ. ಗಾಡಿ ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಫ್ಸಿ ಮಾಡಿಸ್ಕೊಡೋಣ. ಓಕೆ. 9 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಬಂದು 1,75,000 ರೂಪಾಯಿಗೆ ಆಗುತ್ತೆ ಸರ್. ಸರ್ ಫ್ರೆಶ್ ಆಫ್ಸಿ ಮಾಡಿಸ್ಕೊಡ್ತೀವಿ. 1,75,000. 1,75,000ಕ್ಕೆ ಫ್ರೆಶ್ ಆಫ್ಸಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕಸ್ಟಮರ್ ಕಾರ್ನ ಡೆಲಿವರಿ ತಗೊಂತಿದ್ದಾರೆ. ಅಂಡ್ ಸರ್ ನೀವು ಕಾಲ್ ಮಾಡಿದಾಗೆಲ್ಲ ರೆಸ್ಪಾನ್ಸ್ ಎಲ್ಲ ಯಾವ ತರ ಆಯ್ತು ಸರ್? ಸರ್ ನಿಮ್ಗೆ ಕಾರ್ ಪ್ರೈಸ್ ಎಲ್ಲ ಓಕೆ ಆಯ್ತಾ? ಓಕೆ ಸರ್. ಎಲ್ಲಿಂದ ಬಂದಿದ್ದೀರಾ? ಸುಂಕದಕಟ್ಟೆಯಿಂದ ಬಂದಿದ್ದೀರಾ? ಅಣ್ಣ ಸ್ವಲ್ಪ ಜೋರಾಗಿ ಮಾತಾಡಿ ಅಣ್ಣ. ಏನ್ ಅನಿಸ್ತು ನಮ್ ಶೋರೂಮ್ ಬಂದು ಹೊಸ ಮಾಡಿದೀವಲ್ಲ, ಶೋರೂಮ್ ಪ್ರೈಸ್ ಎಲ್ಲ ಇಷ್ಟ ಆಯ್ತಾ ನಿಮ್ಗೆ? ಏನ್ ಅನಿಸ್ತು? ಏನ್ ಅನಿಸ್ತಾರೆ ಬಂದಾಗ? ಓಕೆ. ಗಾಡಿ ಹೆಂಗಿದೆಯಣ್ಣ? ಓಕೆ 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 ಓಕೆ. ಸೊ ನೋಡ್ತಾ ಇರ್ಬೋದು ಗಾಡಿ ಅಣ್ಣ ನಿಮ್ಗೆ ಓಕೆ ಆಯ್ತಾ? ಗಾಡಿ ಹೆಂಗಿದೆ? ಗುಡ್ ಕಂಡೀಷನ್ ಆಗಿದೆಯಾ? ಸಂತೋಷನಾ? ಖುಷಿ ಅಣ್ಣ. ಒಳ್ಳೇದಾಗ್ಲಿ ನಿಮ್ಗೆ, ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ ಕಸ್ಟಮರ್ ಬೇಕು ಅಂದ್ರೆ ಮತ್ತೆ ಗಾಡಿಗೆ ಬನ್ನಿ, ಇಲ್ಲೇ ರೀಸನಬಲ್ ರೇಟ್ ಅಲ್ಲಿ ಕೊಡೋಣ. ಓಕೆ ಸರ್. ನಮ್ ಚಾನಲ್ ಕಡೆಯಿಂದನೂ ನಿಮ್ಗೆ ಕಂಗ್ರಾಚುಲೇಷನ್ಸ್. ಅಂಡ್ ಓಕೆ ಸರ್.